ಎಲ್ಲರಿಗೂ ನಮಸ್ಕಾರ. ರೈನ್ಮ್ಯಾನ್ ಕನ್ನಡ ಸಂಘದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆದ ತೇಜಸ್ವಿನಿ ಅವರಿದ್ದಾರೆ. ಇವರು ನಮ್ಮೊಂದಿಗೆ ಕಳೆದ 1 ವರ್ಷದಿಂದ RMKS ಜೊತೆ ಸ್ಪಾನ್ಸರ್ಶಿಪ್ ಆಗಿ ಜೊತೆ ನಿಂತಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ತೇಜಸ್ವಿನಿ. ಹಾಯ್ ತೇಜಸ್ವಿನಿ ಅವರೇ, ಹೇಗಿದ್ದೀರಾ? ಹಾಯ್ ಪೂಜಾ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೇನೆ. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಯಾವುದೇ ಇಂಡಿಯನ್ಸ್ ಆಗ್ಲಿ ಅಥವಾ ಕಾಮನ್ ಆಗಿ ಜನರಿಗೆ ಏನ್ ಕ್ವಶನ್ ಬರುತ್ತೆ ಅಂದ್ರೆ, ಹೇಗೆ ನಾವು ಟ್ರಸ್ಟ್ ಮಾಡೋದು ಅಂತ. ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಫೈನಾನ್ಸಸ್ ಅಂತ ಅಂದ್ರೆ ಎಲ್ಲ ನಂಬಿಕೆ ಮೇಲೆ ನಡೆಯೋದು ಅಂತ ನನ್ಗನ್ಸುತ್ತೆ. ಸೊ ಹೇಗೆ ನಿಮ್ಮನ್ನ ಟ್ರಸ್ಟ್ ಮಾಡೋದು ನಾವು, ತೇಜಸ್ವಿನಿ ಅವರೇ? ಕರೆಕ್ಟ್. ಸೊ ನಾನು ಅವಾಗಲೇ ಹೇಳ್ದಂಗೆ ನಾವು 50 years ಇಂದ ಕೆಲಸ ಮಾಡ್ಕೊಂಡು ಬರ್ತಾ ಹ್ಮ್. ಇದೀವಿ. ಚಿಕ್ಕ ಶುರುವಾಗಿರುವಂತ ಕಂಪನಿ ಅಲ್ಲ. ಅಂಡ್ ಮೋರ್ ಓವರ್ ಜರ್ಮನಿಲಿ ಎಲ್ಲರೂ ಒಂದು ಡೇಟಾನ ನಾವು ಯೂಸ್ ಮಾಡ್ತೀವಿ ಅಂತ ಅಂದಾಗ ಫಸ್ಟ್ ಆಫ್ ಆಲ್ ನಾವೆಲ್ಲ ಎಕ್ಸಾಮ್ ತಗೊಂಡಿರ್ಬೇಕು ಹೆಂಗ್ ಡೇಟಾ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ. ಓಕೆ. ಜೊತೆಗೆ GDPR ಅಂತ ಹೇಳ್ತೀವಿ, ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ಸ್ ಅಂತ ಹೇಳಿ, ಅದನ್ನ ಫಾಲೋ ಮಾಡಬೇಕು. ಸೊ ನಮ್ಮ ಕಂಪನಿ ಕೂಡ ಡೇಟಾನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಅಥವಾ ಬಿಕಾಸ್ ಕಸ್ಟಮರ್ಸ್ ಡೇಟಾ ಎಲ್ಲ ನಮ್ಮ ಹತ್ರ ಇರೋದ್ರಿಂದ ಅವ್ರ ಕನ್ಸೆಂಟ್ ಇಲ್ಲದೆ ನಾವು ಮುಂದುವರಿಯೋ ಹಾಗಿಲ್ಲ. ದಟ್ ಈಸ್ ವಾಟ್ GDPR ಸೇಸ್. ಇವಾಗ ನೀವು ನನ್ನ ಹತ್ರ ಬರ್ತೀರಾ, ನಾನು ನಿಮ್ಮ ಡೇಟಾ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಅಥವಾ ನಿಮ್ದೇನೋ ನೀವು ಯು ಶೇರ್ ಯುವರ್ ಡಾಕ್ಯುಮೆಂಟ್ಸ್. ಅವಾಗ ನಾನು ನಿಮಗೆ GDPR ಕಳಿಸ್ಬೇಕಾಗತ್ತೆ ಅಂಡ್ ನೀವು ನನಗೆ ಓಕೆ. ಕನ್ಸೆಂಟ್ ಕೊಡಬೇಕಾಗತ್ತೆ. ಓಕೆ, ನಾನು ತೇಜಸ್ವಿನಿ ಜೊತೆ ಡೇಟಾ ಶೇರ್ ಮಾಡಕ್ಕೆ ಐ ಆಮ್ ಓಕೆ ಟು ಶೇರ್ ಅಂತ. ನೀವು ಆ ಕನ್ಸೆಂಟ್ ಕೊಟ್ಟಾದ್ಮೇಲೆ ಅಷ್ಟೇ ನಾನು ನಿಮ್ಮ ಡೇಟಾ ಯೂಸ್ ಮಾಡ್ಬೋದು. ಓಕೆ. ಜೊತೆಗೆ ಕನ್ಸೆಂಟ್ ಕೊಟ್ಟಿಲ್ಲ ಅಂದ್ರೆ ನಾನು ಯೂಸ್ ಮಾಡೋ ಹಾಗಿಲ್ಲ. ಇದು ಒನ್ ಥಿಂಗ್. ಇನ್ನೊಂದೇನಂದ್ರೆ ನಿಮ್ಮ ಡೇಟಾನ ನಾವು ವಿ ಡೋಂಟ್ ಟೇಕ್ ಇಟ್ ವಯ ವಾಟ್ಸ್ಆ್ಯಪ್ ಅಥವಾ ಇಮೇಲಲ್ಲಿ ಕಳಿಸಿ ಅಂತ ನಾವು ಹೇಳೋದೇ ಇಲ್ಲ. ವಿ ಹ್ಯಾವ್ ಸ್ಟ್ರಿಕ್ಟ್ ರೂಲ್ಸ್. ಅಂಡ್ ಅದನ್ನ ನಿಮ್ಮ ಡೇಟಾ ಪ್ರೊಟೆಕ್ಟ್ ಮಾಡಬೇಕು ಅಂತಾನೆ ಹೇಳಿ ನಮ್ದು DVAGದು ಏನು ಒನ್ ಡ್ರೈವ್ ಇದೆಯೋ ಅದರಲ್ಲಿ ಡೇಟಾನ ಸ್ಟೋರ್ ಮಾಡ್ತಾ ಹೋಗ್ತೀವಿ, ಬಿಕಾಸ್ ಓಕೆ. ವಿ ಹ್ಯಾವ್ ಪ್ರೊಟೆಕ್ಟೆಡ್ ಇಟ್. ಅವರ್ ಓಕೆ. ಒನ್ ಡ್ರೈವ್ ಇಸ್ ರಿಯಲಿ ಪ್ರೊಟೆಕ್ಟೆಡ್ ಅಂಡ್ ಏನಂತ ಹೇಳ್ತಾರೆ, ಡೇಟಾ ಬೇಸಸ್ ಎಲ್ಲ ಪ್ರಾಪರ್ ಆಗಿ ಸ್ಟೋರ್ ಮಾಡಿರ್ತಾರೆ. ಸೊ ಅಲ್ಲಷ್ಟೇ ನಾವು ನಿಮ್ಮ ಡೇಟಾನ ಶೇರ್ ಮಾಡೋದಕ್ಕೆ ಹೇಳ್ತೀವಿ. ದಿಸ್ ಇಸ್ ಒನ್ ಮೋರ್ ಥಿಂಗ್. ಇನ್ನೊಂದೇನಂದ್ರೆ, ಐ ಆಲ್ವೇಸ್ ಟೆಲ್, ಈಗ ನೀವು ಡಾಕ್ಟರ್ ಹತ್ರ ಹೋದಾಗ್ಲೂ ಇಫ್ ಯು ಜಸ್ಟ್ ಸೇ ನನಗೆ ತಲೆನೋವಿದೆ ಅಂತ ನೀವು ಹೋದಾಗ ಡಾಕ್ಟರ್ ನಿಮ್ಮನ್ನ ಏನು ಚೆಕ್ಕೆ ಮಾಡ್ದೆ ಓಕೆ ನೀವು ಡಾಟ್ ತಗೊಳ್ಳಿ ಇಲ್ಲ ಅನಾಸಿನ್ ತಗೊಳ್ಳಿ ಹೊರಟೋಗುತ್ತೆ ಅಂದ್ರೆ ಯು ವಿಲ್ ಬಿ ನಾಟ್ ಹ್ಯಾಪಿ. ಕರೆಕ್ಟ್ ಅಲ್ವಾ? ಹೌದು, ಹೌದು. ಆಬ್ವಿಯಸ್ಲಿ ಡಾಕ್ಟರ್ ನಿಮ್ನ ಪೂರ್ತಿಯಾಗಿ ಚೆಕ್ ಮಾಡಿ ಏನ್ ರೀಸನ್ ಇರ್ಬೋದು ನನ್ನ ತಲೆನೋವಿಗೆ ಅಂತ ಹೇಳಿ ಅಂತ ಹ್ಮ್. ಎಕ್ಸ್ಪೆಕ್ಟ್ ಮಾಡ್ತೀರಾ. ಸಿಮಿಲರ್ ವೇ ನಾವು ನಿಮ್ಮ ಹತ್ರ ವಿ ವಾಂಟ್ ಟು ನೋ ನಿಮ್ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂಡ್ ಅದಕ್ಕೆ ನಾವೇನು ಅಡಿಷನಲ್ ಆಗಿ ಆಡ್ ಮಾಡ್ಬೋದು ಅಂತ. ಅಂಡ್ ಓಕೆ. ಮೋರೋವರ್ ನಾವು ಕ್ಲೈಂಟ್ಸ್ ಗೋಲ್ ಜೊತೆಗೆ ವರ್ಕ್ ಮಾಡ್ತೀವಿ. ನಾವು ನನ್ನ ಗೋಲ್ ಬಂದಾಗಿ ಅದನ್ನ ನೀವು ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ದಟ್ ಈಸ್ ಓಕೆ. ದಿ ರೀಸನ್ ನಾವು ನಿಮ್ಮ ಹತ್ರ ಇನ್ಫಾರ್ಮೇಶನ್ ನ ತಗೊಳ್ಳೋದು. ಓಕೆ. ಸೊ ಥ್ಯಾಂಕ್ ಐ ಯು. ವುಡ್ ಯು ಕ್ಯಾನ್ ಟ್ರಸ್ಟ್. ಅಂಡ್ ಒನ್ ಲಾಸ್ಟ್ ಥಿಂಗ್, ನಾನು ಎಲ್ಲ ನನ್ನ ಕ್ಲೈಂಟ್ಸ್ಗೂ ಹೇಳ್ತೀನಿ, ಲೀಗಲ್ ಇನ್ಶೂರೆನ್ಸ್ ತಗೊಳ್ಳಿ. ಅಂಡ್ ಇಫ್ ನಿಮ್ ಡೇಟಾ ಮಿಸ್ಯೂಸ್ ಆಯ್ತು ನಮ್ಮ ಕಡೆಯಿಂದ ಅಂದ್ರೆ ಯು ಕ್ಯಾನ್ ಪುಟ್ ಕೇಸ್ ಆನ್ ಅಸ್ ಅಂತ, ವಿಚ್ ಓಕೆ. ನೆವರ್ ಶ್ಯೂರ್. ಬಟ್ ಲೀಗಲ್ ಇನ್ಶೂರೆನ್ಸ್ಗೆ ನಿಮ್ಮ ಹತ್ರನೇ ಬರ್ಬೋದು. ಯಾ ದೇ ಕ್ಯಾನ್ ಟೇಕ್, ಹಾ. ತಗೊಂಡು ಅವ್ರ ನಮ್ಮ ಮೇಲೆನೆ ಕೇಸು ಹಾಕ್ಬೋದು ದಟ್ ನನ್ನ ಡೇಟಾ ದೇ ಆರ್ ನಾಟ್ ಯೂಸಿಂಗ್ ಇಟ್ ಪ್ರಾಪರ್ಲಿ ಅಂತ ಹೇಳಿ. ಓಕೆ. ನೀವು ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಿದ್ರಿ. ಸೊ ನನಗೆ ಗೊತ್ತಿರೋ ಹಾಗೆ ಜರ್ಮನಿಯಲ್ಲಿ ಪ್ರೈವೇಟ್ ಮತ್ತೆ ಪಬ್ಲಿಕ್ ಅಂತ ಟೈಪ್ ಆಫ್ ಇನ್ಶೂರೆನ್ಸ್ ಇದೆ. ಸೊ ತುಂಬಾ ಕಾಮನ್ ಆಗಿ ನಾನು ಕೇಳಿರೋದು, ಪ್ರೈವೇಟ್ ಇನ್ಶೂರೆನ್ಸ್ ತಗೊಂಡ್ಮೇಲೆ ಮತ್ತೆ ನಾವು ವಾಪಸ್ ಪಬ್ಲಿಕ್ ಹೋಗಕ್ ಆಗಲ್ವಂತೆ. ಆ ತರ ಕ್ವಶನ್ಸ್ ತುಂಬಾ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ನಾವು ವಾಪಸ್ ಪಬ್ಲಿಕ್ ಹೋಗಕ್ ಆಗದೇ ಇಲ್ವಾ? ಸೊ ಹೇಗೆ ವರ್ಕ್ ಆಗುತ್ತೆ ಪ್ರೈವೇಟ್ ಮತ್ತೆ ಪಬ್ಲಿಕ್ ಇನ್ಶೂರೆನ್ಸ್? ಯಾ, ಐ ಥಿಂಕ್ ಇಟ್ಸ್ ಅ ಗುಡ್ ಕ್ವೆಶನ್. ಥ್ಯಾಂಕ್ ಯು. ಬಿಕಾಸ್ ನಾನು ಅವಾಗಲೇ ಹೇಳಿದೆ, ಜರ್ಮನಿಲಿ ಮ್ಯಾಂಡೇಟ್ರಿ ಆಗಿದೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು ಅಂತ. ಐ ಥಿಂಕ್ ಇಟ್ಸ್ ಅ ಓಕೆ. ವೆರಿ ಗುಡ್. ಬಿಕಾಸ್ ಯಾ, ಒಂದೇ ಸಲ ಅಕಸ್ಮಾತ್ ಏನಾದರೂ ಆಯಿತು ಅಂದಾಗ ತುಂಬ ದುಡ್ಡು ಖರ್ಚು ಮಾಡೋದಕ್ಕಿಂತ ಮಂತ್ಲಿ ನಾನೊಂದು ಪ್ರೀಮಿಯಂ ಕಟ್ಕೋತಾ ಹೋಗ್ತೀನಿ ಆ್ಯಂಡ್ ನನಗೇನಾದರೂ ಆಯಿತು ಅಂದಾಗ ನಾನು ಡಾಕ್ಟರ್ ಹೆಲ್ಪ್ ತಗೊಳ್ತೀನಿ ಅನ್ನೋದು ಇಸ್ ಅ ಗುಡ್ ಥಿಂಗ್. ಸೊ ಈ ಮ್ಯಾಂಡೇಟ್ರಿ ಆಗಿರೋದ್ರಿಂದ ಗೌರ್ಮೆಂಟ್ ಎಲ್ರಿಗೂ ಏನು ಹೇಳುತ್ತೆ ಅಂದರೆ 2 ಆಪ್ಷನ್ ಕೊಟ್ಟಿದೆ. ಒಂದು ಬಂದು ಪಬ್ಲಿಕ್ ಅಂದ್ರೆ ಯಾ, ಮೋಸ್ಟ್ ಆಫ್ ದ ಪೀಪಲ್ ಆರ್ ಯೂಸಿಂಗ್ ದಿಸ್ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್. ಇನ್ನೊಂದು ಓಕೆ. ಪ್ರೈವೇಟ್ ಏನಿದೆ, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ತಾರೀಫ್ಸ್ ಇದೆ, ಜೊತೆಗೆ ಡಿಫ್ರೆಂಟ್ ಪ್ರೊವೈಡರ್ಸ್ ಕೂಡ ಅದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾ, ಪಬ್ಲಿಕ್ ಅಲ್ಲೂ ಡಿಫ್ರೆಂಟ್ ಪ್ರೊವೈಡರ್ಸ್ ಇದ್ದಾರೆ. ಆಬ್ವಿಯಸ್ಲಿ ನಾವು ಕೇಳಿರ್ತೀವಿ, TK ಇರ್ಬೋದು, ಡಿಯಾಕ, ಹೌದು. ಬಿಕಾಕ, ಸುಮಾರಿದ್ದಾರೆ. ಏನಾಗುತ್ತೆ, ಮಂತ್ಲಿ ನಾವು ಪ್ರೀಮಿಯಮ್ಸ್ನ ಕಟ್ಕೊಳ್ತಾ ಹೋಗ್ತೀವಿ. ಪ್ರೈವೇಟ್ ಯಾಕೆ ಇಂಪಾರ್ಟೆಂಟ್ ಆಗ್ತಿದೆ ಇತ್ತೀಚೆಗೆ ಅಂತ ಹೇಳ್ತೀನಿ. ಪಬ್ಲಿಕ್ ಇಸ್ ನಾಟ್ ಬ್ಯಾಡ್, ಬಟ್
ತುಂಬಾ ಜನಕ್ಕೆ ಒಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗ್ಬೇಕು ಅಂತಂದ್ರೆ ಮಿನಿಮಮ್ 1 ವೀಕ್ ಟೈಮ್ ಬೇಕು ಪಬ್ಲಿಕ್ ಅಲ್ಲಿರೋರ್ಗೆ. ಹೌದು, ಇಮಿಡಿಯೇಟ್ ಆಗಿ ಎಸ್ಪೆಷಲಿ ಸಿಗಲ್ಲ ಎಲ್ಲ ಕಡೆ. ಹಾ. ಎಸ್ಪೆಷಲಿ ನಾನು ಫ್ರಾಂಕ್ಫರ್ಟ್ ಏರಿಯಾದಲ್ಲಿ ತುಂಬಾ ಕೇಳಿದೀನಿ. ಅವರು ಗೈನಕಾಲಜಿಸ್ಟ್ ವಿಸಿಟ್ ಮಾಡಬೇಕು ಅಂದ್ರೆ 1 ತಿಂಗಳು ತನಕ ಕಾಯ್ಬೇಕು. ಬಟ್ ವೆನ್ ಇಟ್ ಈಸ್ ಇಂಪಾರ್ಟೆಂಟ್ ಅಥವಾ ನಿಮಗೆ ಅರ್ಜೆಂಟ್ ಆಗಿ ಡಾಕ್ಟರ್ನ ನೋಡ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಯು ನೀಡ್ ಟು ಥಿಂಕ್, ಓಕೆ ನಾನು ಪಬ್ಲಿಕ್ ಅಲ್ಲಿ ಇರ್ಬೇಕಾ ಪ್ರೈವೇಟ್ ಅಲ್ಲಿ ಇರ್ಬೇಕಾ ಅಂತ ಓಕೆ. ಹೇಳಿ. ಪ್ರೈವೇಟ್ ಬಂದು ಎಸ್ ದೆರ್ ಆರ್ ಸಮ್ ಅಡ್ವಾಂಟೇಜಸ್. ಏನಂದ್ರೆ ನಿಮಗೆ ತಕ್ಷಣ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗೋದಿರ್ಬೋದು, ಬೇಸಿಕಲಿ ಒಂದೇ ದಿನದಲ್ಲಿ ಕೂಡ ಸಿಗುತ್ತೆ, ಅಥವಾ ವಿತ್ ಇನ್ ದಟ್ ವೀಕ್ ಯು ವಿಲ್ ಗೆಟ್ ಇಟ್. ಮೋರ್ ಓವರ್ ನಿಮಗೆ ಮನೆಗೆ ಹತ್ರ ಇರೋ ಡಾಕ್ಟರ್ ಹತ್ರ ಕೂಡ ನೀವು ಅಪಾಯಿಂಟ್ಮೆಂಟ್ ತಗೊಬಹುದು. ಓಕೆ. ಆದ್ರೆ ಪಬ್ಲಿಕ್ಕು ಪ್ರೈವೇಟ್ಗೂ ತುಂಬಾ ಡಿಫ್ರೆನ್ಸ್ ಇದೆಯಾ ಪ್ರೀಮಿಯಂ ಅಲ್ಲಿ ಅಂತ ಕೇಳಿದ್ರೆ ನೋ. ಸೋ ಮೆನಿ ಟೈಮ್ಸ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಬಂದು ಪಬ್ಲಿಕ್ಗಿಂತ ಕಮ್ಮಿ ಇರುತ್ತೆ. ಸೊ ಅದು ತುಂಬಾ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ನಿಮ್ಮ ಏಜ್ ಏನಿದೆ, ನಿಮ್ಮ ಹೆಲ್ತ್ ಸಿಚುವೇಶನ್ ಹೇಗಿದೆ, ನೀವು ಪ್ರೈವೇಟಿಗೆ ಮೂವ್ ಆಗಕ್ ಮುಂಚೆ. ಪಬ್ಲಿಕಲ್ಲಿ ಇದು ಯಾವ ಕ್ವಶನ್ನು ಕೇಳೋದಿಲ್ಲ, ಅವ್ರು ಡೈರೆಕ್ಟ್ ತಗೊಂಡ್ಬಿಡ್ತಾರೆ. ಬಟ್ ಹೌದು. ಪ್ರೈವೇಟಲ್ಲಿ ಎಸ್. ಅಂಡ್ ಆಲ್ಸೋ ನಿಮ್ಮ ಸ್ಯಾಲ್ರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸದ್ಯಕ್ಕೆ ಈ ವರ್ಷದ ಸ್ಯಾಲ್ರಿ ಬ್ಯಾರಿಯರ್ ಅವರು €74,300 ಮಾಡಿದ್ದಾರೆ. ಪೀಪಲ್ ಹೂ ಆರ್ ಅರ್ನಿಂಗ್ ಅಬೌವ್ ದಟ್ ಸ್ಯಾಲ್ರಿ ಕ್ಯಾನ್ ಗೆಟ್ ಇನ್ ಟು ಪ್ರೈವೇಟ್ ಅಂತ ಹೇಳಿ. ಓಕೆ. ಸೊ ಇಫ್ ನೀವು ಅಷ್ಟು ದುಡಿತಾ ಇದ್ದು ಅಂಡ್ ಅದಾಗಿ ನಿಮಗೆ ಯಾವುದೋ ಟೈಮಲ್ಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗಬೇಕು ಅಂದಾಗ ಸಿಕ್ಕಿಲ್ಲ ಅಂದರೆ, ಅಥವಾ ಇಫ್ ಯು ನೀಡ್ ಬೆಟರ್ ಹೆಲ್ತ್ ಸಿಚುವೇಶನ್ಸ್ ಜರ್ಮನಿಲಿ ಅಂದಾಗ, ಒಂದು ಪ್ರೈವೇಟ್ಗೆ ಹೋಗೋದಕ್ಕೆ ಜನ ಟ್ರೈ ಮಾಡ್ತಾ ಇದ್ದಾರೆ. ಓಕೆ. ಇನ್ನೊಂದೇನಂದ್ರೆ ನೀವು ಹೇಳಿದ್ರಿ ವಾಪಸ್ ಹೋಗ್ಲಿಕ್ಕೆ ಆಗೋದೇ ಇಲ್ವಾ ಅಂತ. ನೋ, ದಟ್ಸ್ ನಾಟ್ ರೈಟ್. ಅಪ್ ಟು ಫಿಫ್ಟಿ ಓಕೆ. ಫೈವ್ ಇಯರ್ಸ್ ನಮಗೆ 55 ಇಯರ್ಸ್ ಆಗೋ ತನಕನೂ ನಮಗೆ ಆಪ್ಷನ್ ಇರುತ್ತೆ ವೆದರ್ ವಿ ವಾಂಟ್ ಟು ಸ್ಟೇ ಇನ್ ಪ್ರೈವೇಟ್ ಅಥವಾ ಕ್ಯಾನ್ ಗೋ ಬ್ಯಾಕ್ ಟು ಪಬ್ಲಿಕ್. ಆಬ್ವಿಯಸ್ಲಿ ಸರ್ಟೈನ್ ಕ್ರೈಟೀರಿಯಾ ಇದೆ ಅದಕ್ಕೆ. ನೀವು ಮತ್ತೆ ವಾಪಸ್ ಪ್ರೈವೇಟ್ ಇಂದ ಪಬ್ಲಿಕ್ ಹೋಗ್ಬೇಕು ಅಂದಾಗ ಕೆಲವೊಂದು ರೂಲ್ಸ್ನ ಮೀಟ್ ಆಗಬೇಕು. ಅದೆಲ್ಲ ಮೀಟ್ ಆಗ್ತಿದೆ ಅಂದ್ರೆ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಬಟ್ ನಾನು ಅವಾಗಲೇ ಹೇಳ್ದಂಗೆ ಎಲ್ರಿಗೂ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಒಳ್ಳೇದಾ? ನೋ, ಮೈಟ್ ನಾಟ್ ಬಿ. ಓಕೆ. ಹಂಗಾಗಿ ನಾವು ನಿಮ್ಮ ಸಿಚುವೇಶನ್ನ ಏನಂತಾರೆ ಕನ್ಸಲ್ಟೇಷನ್ಸ್ನ ಮಾಡೋದ್ರ ಮೂಲಕ ಗೊತ್ತಾಗುತ್ತೆ ನಮಗೆ ನಿಮಗೆ ಅದು ಯೂಸ್ಫುಲ್ಲಾ ಅಂಡ್ ನೀವು ಓಕೆ. ಹೋಗೋದ್ರಿಂದ ನಿಮಗೆ ಅಡ್ವಾಂಟೇಜಸ್ ಜಾಸ್ತಿ ಇದೆಯಾ. ಅಂಡ್ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದ್ರೆ, ತುಂಬಾ ಜನ ಇಲ್ಲಿ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಇರೋರು ಹಾಸ್ಪಿಟಲ್ಗೆ ಹೋಗಲ್ಲ ಅಂತ ಹೇಳ್ತಾರೆ ಪೂಜಾ. ಓಕೆ. ವರ್ಷದಲ್ಲಿ ಒಂದ್ಸಲ ಇಲ್ಲ 2 ಸಲ ನಾನು ಡಾಕ್ಟರ್ ಹತ್ರ ಹೋದ್ರೆ ಹೆಚ್ಚು ಅಂತ. ಅಂತ ಸಿಚುವೇಶನ್ ಅಲ್ಲಿ ವಾಟ್ ವಿ ನೀಡ್ ಟು ಥಿಂಕ್ ಇಸ್, ವೈ ಡು ವಿ ಸ್ಪೆಂಡ್ ಸೋ ಮಚ್ ಮನಿ ಆನ್ ಇನ್ಶೂರೆನ್ಸ್ ವೆನ್ ವಿ ಆರ್ ಯಂಗ್, ಅಥವಾ ನಮ್ಮನ್ನ ನಾವೇ ನೋಡ್ಕೊಳ್ಳೋ ಇದಿದೆ ಅಂದಾಗ. ದಟ್ ಈಸ್ ವೆನ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂದ್ರೆ ನೀವು ಹೋಗ್ಲೇ ಇಲ್ಲ ಹಾಸ್ಪಿಟಲ್ಗೆ ಅಥವಾ ಯು ಆರ್ ಹೆಲ್ತಿ ಅನಫ್ ಅಂದ್ರೆ ಅವ್ರು ಇಯರ್ಲಿ ಕ್ಯಾಶ್ ಬ್ಯಾಕ್ ಅಂತ ಹೇಳ್ಕೊಡ್ತಾರೆ. ಓಕೆ. ಜನರಾಲಿ ಕಡೆಯಿಂದ 5 months ಆಫ್ ಕ್ಯಾಶ್ ಬ್ಯಾಕ್ ನ ವಾಪಸ್ ಕೊಡ್ತಾರೆ ಇಯರ್ಲಿ. ಓಕೆ. ದಟ್ ವುಡ್ ಫೈವ್ ಬಿ ಮೋರ್ ಮಂತ್ಸ್ ದೆನ್ 5 months ಅಂದ್ರೆ ಇಟ್ ವುಡ್ ಬಿ ಮೋರ್ ದೆನ್ €3,500 ಟು ಅಪ್ ಹೌದು. ಟು ಹಾ. 5,000. ಐ ಹ್ಯಾವ್ ಸೀನ್ ಮೈ ಹ್ಮ್. ಕ್ಲೈಂಟ್ಸ್ ಗೆಟಿಂಗ್ 5,000, ವಿಚ್ ಇಸ್ ಅ ಬಿಗ್ ಅಮೌಂಟ್ ಅಲ್ವಾ, ಹ್ಯೂಜ್ ಅಮೌಂಟ್ ಅದು. ಹೌದು. ಅಂತ ಸಿಚುವೇಶನ್ ಇದ್ದಾಗ ನಾವು ದಟ್ಸ್ ವಾಟ್ ನಿಮ್ದೆಲ್ಲ ಸಿಚುವೇಶನ್ನ ನೋಡಿ ಇದು ಹೆಲ್ಪ್ಫುಲ್ಲಾ ಅಥವಾ ಅಟ್ಲೀಸ್ಟ್ ಮನಿ ಮ್ಯಾಟರ್ ಅಲ್ಲಿ ಇದು ಹೆಲ್ಪ್ ಆಗ್ತಿದ್ಯಾ ನಿಮಗೆ. ಹ್ಮ್. ಅಂಡ್ ಮನಿ ಅಸೈಡ್ ಹೆಲ್ತ್ ಇಸ್ ಫಸ್ಟ್. ಸೊ ನಿಮ್ಗೆಲ್ಲ ಕವರೇಜ್ ಇದೆಯಾ ವೆನ್ ಸಮಥಿಂಗ್ ಹ್ಯಾಪನ್ಸ್ ಓಕೆ. ಅನ್ನೋದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಯು ಶುಡ್ ಥಿಂಕ್ ಅಬೌಟ್, ಓಕೆ ನಂಗೆ ಪ್ರೈವೇಟ್ ಒಳ್ಳೇದಾ ಪಬ್ಲಿಕ್ ಒಳ್ಳೇದಾ. ಓಕೆ. ಇನ್ನೊಂದು ಕಾಮನ್ ಕ್ವಶನ್ ಇದ್ರ ಬಗ್ಗೆನೇ ಕೇಳ್ಬೇಕಂದ್ರೆ, ನಮ್ಗೆ ಏಜ್ ಆಗ್ತಾ ಆಗ್ತಾ ಸೊ ನಮ್ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂತ ಅಂದ್ರೆ ಅವಾಗ ಪ್ರೈವೇಟ್ ಅವರು ಪ್ರೀಮಿಯಂ ಜಾಸ್ತಿ ಮಾಡ್ಬಿಡ್ತಾರೆ, ಪಬ್ಲಿಕ್ ಅಲ್ಲಿ ಆತರ ಆಗಲ್ಲ ಅನ್ನೋ ಕ್ವಶನ್ಸ್ ಬರುತ್ತೆ. ಸೊ ಇದು ನಿಜಾನಾ? ಇಲ್ಲ, ಸಿ ನೀವು ಪ್ರೈವೇಟ್ಗೆ ಹೋಗ್ಬೇಕಾದ್ರೆ ಹೋಗೋ ಟೈಮ್ ಏನಿದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ನೀವು ನೀವು 20 years ಇದ್ದಾಗ ಪ್ರೈವೇಟ್ ಹೋಗೋದಕ್ಕೂ ನೀವು 40 years ಆದಾಗ ಪ್ರೈವೇಟ್ ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ. ಬಿಕಾಸ್ ಓಕೆ. ನಾನು ಅವಾಗಲೇ ಹೇಳಿದೆ ಪ್ರೀಮಿಯಂ ನಿಮ್ಮ ಏಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಹ್ಮ್. ನೀವು 20 years ಅಲ್ಲೇ ಮೂವ್ ಆಗ್ಬಿಟ್ರೆ ಪ್ರೈವೇಟ್ಗೆ ನಿಮ್ಮ ಪ್ರೀಮಿಯಂ ತುಂಬಾ ಕಮ್ಮಿ ಇರುತ್ತೆ. ಅಂಡ್ ಸಿಮಿಲರ್ಲಿ ಇವಾಗ ಹೆಂಗ್ ಪಬ್ಲಿಕ್ ಅಲ್ಲಿ ಇಯರ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿದಾರೋ ದಟ್ಸ್ ಹೌ ಪ್ರೈವೇಟ್ ಅಲ್ಲಿ ಕೂಡ ಇನ್ಕ್ರೀಸ್ ಇರುತ್ತೆ, ಬಟ್ ನಾಟ್ ಟೂ ಮಚ್. ಓಕೆ. ಇವಾಗ ನಾನು 20 yearsಗೆ ಪ್ರೈವೇಟ್ಗೆ ಹೋಗಿರೋರ್ನು ನೋಡಿದ್ದೀನಿ, ಅವ್ರ ಪ್ರೀಮಿಯಂ ಎಷ್ಟಿದೆ. 40th year ಅಲ್ಲಿ ಹೋಗ್ತಾ ಇರೋರು, ಬಿಕಾಸ್ ದೇರ್ ಸೋ ಮೆನಿ ಕ್ಲೈಂಟ್ಸ್ ಹೂ ವಾಂಟ್ಸ್ ಟು ಮೂವ್, ಅವ್ರನ್ನು ನೋಡಿದ್ದೀನಿ, ಅವ್ರ ಪ್ರೀಮಿಯಂ ಎಷ್ಟಿದೆ. ದೆನ್ ದೇರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್. ಓಕೆ. ಬಟ್ ನೀವು ಮುಂಚೆನೆ ಮೂವ್ ಆಗಿದ್ರೆ ಆಮೇಲೆ ಇನ್ಕ್ರೀಸ್ ಆಗುತ್ತಾ ಇಯರ್ಲಿನು. ಓಕೆ. ಥ್ಯಾಂಕ್ ಯು. ನನ್ಗೆ ಸ್ವಲ್ಪ ಇವಾಗ ನನ್ನ ಡೌಟ್ಸ್ ಕೂಡ ಕ್ಲಾರಿಫೈ ಆಯ್ತು.
ಇನ್ನೊಂದು ಕ್ವೆಶನ್ ಅಂದ್ರೆ ನೀವ್ ಏನಕ್ಕೆ ಜರ್ಮನಿಯಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಕಂಪೇರ್ ಟು ಇಂಡಿಯಾ ಅಂತ ಹೇಳ್ತೀರಾ? ಬಿಕಾಸ್ ನಾನ್ ಇಂಡಿಯಾದಿಂದ ಬಂದಿರೋದ್ರಿಂದ ನಾನ್ ಯಾವಾಗ್ಲೂ ಜರ್ಮನಿ ವರ್ಸಸ್ ಇಂಡಿಯಾ ಆತರ ಕಂಪೇರ್ ಮಾಡ್ತೀನಿ. ಸೊ ನನ್ಗೆ ಪ್ರಾಫಿಟ್ ಜಾಸ್ತಿ ಇಂಡಿಯಾದಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ. ಸೊ ಜರ್ಮನಿ ಏನಕ್ಕೆ ಬೆಟರ್ ಕಂಪೇರ್ ಟು ಇಂಡಿಯಾ? ಆ, ಯಾ ಇದು ಎಲ್ಲಾರ್ ಕ್ವಶನ್ ಕೂಡ ಆಗಿದೆ, ನಾನು ಅವಾಗ್ಲೇ ಹೇಳ್ದಂಗೆ. ಒಂದು, ಟ್ಯಾಕ್ಸಸ್ ವಿಚಾರವಾಗಿ ನಾವು ಥಿಂಕ್ ಮಾಡಬೇಕು. ಇನ್ನೊಂದು, ಎಸ್, ಇಂಡಿಯಾದಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಚೆನ್ನಾಗಿ ಸಿಗ್ತಾ ಇದೆ, ಬಟ್ ಇಂಡಿಯಾದಲ್ಲಿ ಇನ್ಫ್ಲೇಷನ್ ರೇಟ್ ಕೂಡ ಹಾಗೆ ಇದೆ. ಕರೆಕ್ಟ್ ಅಲ್ವಾ? ನೀವು ಹೌದು ಇಂಡಿಯಾಗೆ ಹೌದು. ಹೋದ್ರೆ ಇವಾಗ ನನ್ಗಂತೂ ಫೀಲ್ ಆಗುತ್ತೆ, ಎವ್ರಿ ಇಯರ್ ಹೋದಾಗ್ಲೂ ಈಗ ₹500 ಒಂಥರ ₹100 ತರ ಫೀಲ್ ಆಗುತ್ತೆ. ನೀವು ಹೊರಗಡೆ ಹೋಗಿ ಬಂದ್ರೆ ಉಳಿಯೋದೇ ಇಲ್ಲ. ಬಟ್ ಜರ್ಮನಿಲಿ ಐ ವುಡ್ ನಾಟ್ ಸೇ ಅಷ್ಟ್ರ ಮಟ್ಟಿಗೆ ಇನ್ಫ್ಲೇಷನ್ ಆಗಿದೆ. ಇಲ್ಲೂ ಆಗಿದೆ, ಇಲ್ಲ ಅಂತಿಲ್ಲ, ಬಟ್ ಡಬಲ್ ದ ಅಮೌಂಟ್, ಟ್ರಿಪಲ್ ದ ಅಮೌಂಟ್ ಆಗಿಲ್ಲ. ದಟ್ ಈಸ್ ವೆನ್ ಓಕೆ ಎಲ್ಲಾ ದೇಶದ ಎಕಾನಮಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಅಲ್ಲಿ ಇನ್ಫ್ಲೇಷನ್ ರೇಟ್ಸ್ ಹೇಗಿದೆಯೋ ಅದೇ ರೀತಿ ಅವ್ರಿಗೆ ಸಿಗುವಂತ ಇಂಟ್ರೆಸ್ಟ್ ರೇಟ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಓಕೆ ಇದು ಒಂದ್ ಥಿಂಗ್ ನಾವು ಇಟ್ಕೊಬೇಕು ಮೈಂಡಲ್ಲಿ, ದಟ್ ಓಕೆ, ಇಟ್ಸ್ ನಾಟ್ ಲೈಕ್ ನಾನು ಇಂಡಿಯಾದಲ್ಲಿ ನನಗೆ 7.5 ಸಿಗ್ತಿದೆ, ಇಲ್ಲಿ ಬರೀ 2.5 ಸಿಗ್ತಿದೆ ಅಂತ ಕಂಪೇರ್ ಮಾಡೋದಕ್ಕಾಗಲ್ಲ. ಜರ್ಮನಿಲಿ ಹೆಂಗಿದೆ ಲೈಫ್ ಸ್ಟೈಲ್ ಅಂಡ್ ಇಲ್ಲಿ ಇನ್ಫ್ಲೇಷನ್ ರೇಟ್ ಹೇಗಿದೆ, ನಂಗೆ ಇಂಡಿಯಾದಲ್ಲೂ ಹಂಗೆ ಇದೆಯಾ ಅಂತ ಕಂಪೇರ್ ಮಾಡಿ ನೋಡಿದ್ರೆ ಐ ವುಡ್ ಸೇ ಇಟ್ ವುಡ್ ಬಿ ಈಕ್ವಲ್. ಅಂಡ್ ಮೋರ್ ಓಕೆ ಓವರ್, ಇನ್ನೊಂದು ಏನು ಅವಾಯ್ಡ್ ಮಾಡ್ಬೋದು ನಾವು ಅಂದ್ರೆ ಫಾರೆಕ್ಸ್. ಸೊ ಎವ್ರಿ ಟೈಮ್ ನೀವು ಇಂಡಿಯಾ ಕಳಿಸ್ಬೇಕು, ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನೀವು ಕನ್ವರ್ಷನ್ ಮಾಡಬೇಕು ನಿಮ್ಮ ಅಮೌಂಟ್ನ. ಹೌದು. ಅಂಡ್ ಆಬ್ವಿಯಸ್ಲಿ ಯು ಲೂಸ್ ಅರೌಂಡ್ 0.5% ಆದ್ರೂ ನೀವು ಲೂಸ್ ಮಾಡ್ತೀರಾ ಎವ್ರಿ ಮಂತ್. ಅದನ್ನೇ ನೀವು ಜರ್ಮನಿಲೇ ಇನ್ವೆಸ್ಟ್ ಮಾಡಿದ್ರೆ ಆ 0.5% ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಹೌದು. ಆ, ಅಕಸ್ಮಾತ್ ನಾನು ಆಲ್ರೆಡಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನನ್ಗೆ ಇಂಡಿಯಾದಲ್ಲಿ ಆಲ್ರೆಡಿ ಪ್ರಾಫಿಟ್ ಬರ್ತಾ ಇದೆ. ಸೊ ಆ ಟೈಮಲ್ಲಿ ನಾನು ಜರ್ಮನಿ ವಾಸ ಮಾಡ್ತೀನಿ ಅಂದ್ರೆ ಏನ್ ಮಾಡ್ಬೇಕು? ಜರ್ಮನಿ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ? ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಬೇಕಾ? ಯಾವ ತರ ನಾನು ಈ ಪ್ರಾಫಿಟ್ ನ ತೋರಿಸ್ಬೋದು? ಓಕೆ, ಯಾ, ಐ ಥಿಂಕ್ ದಟ್ಸ್ ಎ ಗುಡ್ ಕ್ವೆಶನ್. ಬಿಕಾಸ್ ಸುಮಾರು ಜನ ಇಂಡಿಯಾದಲ್ಲಿ ಇವಾಗ ಇನ್ವೆಸ್ಟ್ ಮಾಡಿದ್ದಾರೆ ಅಂಡ್ ಅವರಿಗೆ ಟ್ಯಾಕ್ಸ್ ರಿಟರ್ನ್ಸ್ ಮಾಡಬೇಕಾದ್ರೆ ನಾವೇನು ತೋರಿಸ್ಬೇಕು ಫೈನಾನ್ಸ್ ಆಮ್ಟ್ಗೆ ಅಂತ ಗೊತ್ತಿರೋದಿಲ್ಲ. ಇವಾಗ ನೀವು ಇಂಡಿಯಾದಲ್ಲಿ ಇಫ್ ಯು ಆರ್ ಜಸ್ಟ್ ಇನ್ವೆಸ್ಟಿಂಗ್, ಐ ಥಿಂಕ್ ಇಟ್ ಈಸ್ ಫೈನ್, ನೀವೇನು ತೋರಿಸೋ ಅವಶ್ಯಕತೆ ಇಲ್ಲ ಜರ್ಮನಿಗೆ. ಬಟ್ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ನ ಹೊರಗಡೆ ತೆಗ್ದಿದ್ದೀರಾ ಅಂತ ಅನ್ಕೊಳ್ಳಿ. 2025 ಮ್ಯೂಚುವಲ್ ಫಂಡ್ಸ್ ಹಾಕಿರ್ತೀರಾ, ಮೇ ಬಿ ನಿಮ್ಗೊಂದು €10,000 ಮೇಲೆ ಯು ಗಾಟ್ ಬೆನಿಫಿಟ್ಸ್, ಅಥವಾ ನಿಮ್ಗೆ ಎಷ್ಟು ಅಮೌಂಟ್ ನೀವು ಹೊರಗಡೆ ತೆಗ್ದಿದ್ದೀರಾ ಕೂಡ ಮ್ಯಾಟ್ರ್ ಆಗುತ್ತೆ. ಜರ್ಮನಿ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದ್ರೆ, ಯಾವ ಕಂಟ್ರಿಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಲ್ಲ, ಅಲ್ಲಿ ಟ್ಯಾಕ್ಸಸ್ನ ಪೇ ಮಾಡಿ ಅಂತ. ಬಿಕಾಸ್ ಜರ್ಮನಿ ಮತ್ತೆ ಇಂಡಿಯಾ ಮಧ್ಯೆ ಮಾತ್ರ ಇದೊಂದು ಅಗ್ರಿಮೆಂಟ್ ಸೈನ್ ಆಗಿದೆ, ವೇರ್ ನಾವು ಡ್ಯೂಯಲ್ ಟ್ಯಾಕ್ಸಸ್ ಹಾಕಲ್ಲ ಅಂತ. ಅಂದ್ರೆ ಓಕೆ ಇಂಡಿಯಾನು ಹಾಕಿದೆ ಅಂದ್ರೆ ಜರ್ಮನಿನೂ ಟ್ಯಾಕ್ಸ್ ಹಾಕೋದಿಲ್ಲ, ಬರೀ ಒಂದ್ ಕಂಟ್ರಿ ಮಾತ್ರ ಟ್ಯಾಕ್ಸ್ ಮಾಡುತ್ತೆ. ಸೊ ಜರ್ಮನಿ ಹೇಳೋದು, ಇಂಡಿಯಾದಲ್ಲಿ ತಗೊಂಡಿದ್ದೀರಾ, ಯು ಹ್ಯಾವ್ ಸಮ್ ಗೇನ್ಸ್ ಓವರ್ ದೇರ್, ಅದನ್ನ ಅಲ್ಲಿ ಡಿಕ್ಲೇರ್ ಮಾಡಿ, ಟ್ಯಾಕ್ಸ್ ಓಕೆ ಫೈಲಿಂಗ್ ಮಾಡಿ ಇಂಡಿಯಾದಲ್ಲಿ. ಅಂಡ್ ಇಂಡಿಯಾದಲ್ಲಿ ಟ್ಯಾಕ್ಸ್ ಫೈಲ್ ಮಾಡಿದಾಗ ITR ರಿಟರ್ನ್ಸ್ ಸಿಗುತ್ತಲ್ಲ, ಅದನ್ನ ನಾವು ಜರ್ಮನಿಯಲ್ಲಿ ಟ್ಯಾಕ್ಸ್ ಫೈಲ್ ಮಾಡಿದಾಗ ಅದೊಂದು ಕಾಪಿನ ಅವರಿಗೆ ನಾವು ಪೋಸ್ಟಲ್ ಕಳಿಸ್ತೀವಿ ಅಷ್ಟೇ. ಓಕೆ ಓಕೆ ಸೊ ದಟ್ ನನ್ಗೆ ಈ ತರ ಇನ್ವೆಸ್ಟ್ಮೆಂಟ್ ಇದೆ, ನಂಗೆ ಈ ಸಲ ಲಾಭ ಬಂದಿದೆ, ಅಥವಾ ದಿಸ್ ಇಸ್ ಹೌ ಮಚ್ ಐ ಹ್ಯಾವ್ ಇನ್ ಮೈ ಇಂಡಿಯನ್ ಅಕೌಂಟ್ ಅಂತ ಹೇಳಿ ವಿ ಜಸ್ಟ್ ಹ್ಯಾವ್ ಟು ಶೋ ದಮ್. ಇದನ್ನ ತೋರಿಸೋದು ರಿಯಲಿ ಇಂಪಾರ್ಟೆಂಟ್, ಬಿಕಾಸ್ ಫೈನಾನ್ಸ್ ಆಪ್ಟಿಗೆ ಯೂಶಲಿ ಗೊತ್ತಿರೋದಿಲ್ಲ ನೀವು ಯಾವ್ಯಾವ ಕಂಟ್ರಿಲಿ ಏನ್ ಮಾಡ್ತಿದ್ದೀರಾ ಅಂತ. ಬಟ್ ತೋರಿಸಿದಾಗ ದೇ ವಿಲ್ ನಾಟ್ ಡೂ ಮಚ್ ಮೋರ್ ಅನಾಲಿಸಿಸ್ ಆನ್ ಯು, ಬಿಕಾಸ್ ದೇ ವಿಲ್ ಓಕೆ ಸ್ಟಾರ್ಟ್ ಬಿಲೀವಿಂಗ್ ಯು ದಟ್ ಯು ಆರ್ ಟ್ರೂ, ನೀವು ಅಲ್ಲೂ ಮಾಡ್ತಾ ಇದ್ದೀರಾ ಅಂಡ್ ಅದನ್ನ ನಮಗೂ ತೋರಿಸ್ತಾ ಇದ್ದೀರಾ ಅಂತ ಹೇಳಿ. ಓಕೆ ಬಟ್ ಪ್ಲೀಸ್ ಥ್ಯಾಂಕ್ ಡೋಂಟ್ ಯು. ಕೀಪ್ ಇಟ್ ಲೈಕ್ ದಟ್. ಅಲ್ಲಿ ಮಾಡಿದ್ದನ್ನ ಅಲ್ಲೂ ITR ಫೈಲ್ ಮಾಡ್ದಲೆ ಅಂಡ್ ಜರ್ಮನಿಗೂ ಹೇಳ್ತಾ ಇದ್ರೆ ದೆನ್ ಇಟ್ ಬಿ ಎ ಮಿಸ್ಟೇಕ್. ತೇಜಸ್ವಿನಿ ಅವರೇ, ಇನ್ನೊಂದು ಕಾಮನ್ ಕ್ವಶನ್ ಅಂತ ಅಂದ್ರೆ, ನಾನು ಜರ್ಮನಿಯಲ್ಲಿ ರಿಯಲ್ ಎಸ್ಟೇಟ್ ಬೈ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಮಿನಿಮಮ್ ನಾನು ಜರ್ಮನಿಯಲ್ಲಿ ಇರ್ಬೇಕು? ಎಷ್ಟು ವರ್ಷ ಪ್ಲಾನ್ ಮಾಡ್ಬೇಕು? ನಾನು ಅಕಸ್ಮಾತ್ ಏನಾದ್ರು ಬೈ ಮಾಡಿದ್ರು ಸೊ ನನ್ಗೆ ಯಾವಾಗ ಅದರಿಂದ ಪ್ರಾಫಿಟ್ ಬರಕ್ ಶುರು ಆಗುತ್ತೆ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಯಾ, ಫಸ್ಟ್ ರಿಯಲ್ ಎಸ್ಟೇಟ್ ತಗೊಬೇಕು ಅನ್ಬೇಕಾದ್ರೆ ಯೂಶಲಿ ಎಷ್ಟು ವರ್ಷದಿಂದ ನಾವು ಪ್ಲಾನ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ತೀನಿ. ಓಕೆ ಇಂಡಿಯಾದಲ್ಲಿ ನಿಮ್ಗೂ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ನಮ್ಗೆ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಇಷ್ಟ ಆಗುತ್ತೆ, ಒಂದ್ 6 months ಅಲ್ಲೇ ಪ್ಲಾನ್ ಮಾಡ್ತಿರ್ತೀವಿ. ಚೆಕ್ ಮಾಡಿದ ತಕ್ಷಣ ನಮ್ಗೆ ಇಷ್ಟ ಆಯ್ತು ಅಂದ ತಕ್ಷಣ ಎಲ್ಲಾ ಪೇಪರ್ ವರ್ಕ್ ಮಾಡ್ಕೊಂಡು ತಗೊಂಡೇ ಬಿಡ್ತೀವಿ. ಬಟ್ ಜರ್ಮನಿಲಿ ಐ ವುಡ್ ಸೇ ತಕ್ಷಣ ಡಿಸಿಷನ್ಸ್ ತಗೊಳ್ಳೋದಕ್ಕಿಂತ 1 2 to 3 years ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ. ಯಾಕೆ ಅಂತ ಅಂದ್ರೆ, ಇಲ್ಲಿ ನೀವ್ ಏನೇ ಒಂದು ಪ್ರಾಪರ್ಟಿ ತಗೊಳ್ತೀರಾ ಅಂದ್ರೆ ಅದ್ರ ವ್ಯಾಲ್ಯೂ ಲೆಟ್ಸೆ €500K ಇದೆ ಅಂತ ಅನ್ಕೊಳ್ಳಿ. ಅದ್ರ 10%, 8 ರಿಂದ 10% ಡಿಪೆಂಡ್ ಆಗುತ್ತೆ ಯಾವ ಸಿಟಿ ಅಥವಾ ಎಲ್ಲಿ ಮನೆ ತಗೊಳ್ತಿದ್ದಾರೆ ಅಂತ. 8 ರಿಂದ 10% ಅಷ್ಟು ಆಸಿಲರಿ ಕಾಸ್ಟ್ ಅಂತಾನೆ ಹೇಳ್ತೀವಿ.
ಸೊ ಓಕೆ. 500Kಗೆ 10% ಅಂದ್ರೂ 50K ಆಗೋಯ್ತು, ವಿಚ್ ಇಸ್ ಅ ಹ್ಯೂಜ್ ಅಮೌಂಟ್ ಅಲ್ವಾ, ಫಿಫ್ಟಿ ಹೌದು. ತೌಸಂಡ್ ಇಟ್ಕೊಳ್ಳೋದನ್ನು. ಬಟ್ ಜರ್ಮನಿ ಏನ್ ಮಾಡುತ್ತೆ ಅಂತಂದ್ರೆ, ಈ ತರ ನಾನು ಮನೆ ತಗೊಳ್ಳೋದಕ್ಕೆ ಸೇವ್ ಮಾಡ್ತೀನಿ ಅಂತ ಹೇಳಿ ಒಂದು ಒಳ್ಳೆ ಆಪ್ಷನ್ ನ ಕೊಟ್ಟಿದ್ದಾರೆ. ಹ್ಮ್. ವೇರ್ ಅದಕ್ಕೆ ನಿಮ್ಮ ಎಂಪ್ಲಾಯರ್ ಕೂಡ ಪ್ರತಿ ತಿಂಗಳು ಹೆಲ್ಪ್ ಮಾಡ್ತಾರೆ. ಓಕೆ. ಫರ್ಮ್ಯೂಗನ್ಸ್ ವರ್ಕ್ಸ್ ಅಂಡ್ ಲೈಸ್ಟುಂಗೆನ್ ಅಂತ ಹೇಳ್ತಾರೆ ಇದನ್ನ. ಯೂಶಲಿ ಡಿಪೆಂಡ್ ಆಗುತ್ತೆ, ಪ್ರತಿಯೊಂದು ಕಂಪನಿನೂ ಡಿಫ್ರೆಂಟ್ ಡಿಫ್ರೆಂಟ್ ಅಮೌಂಟ್ ನ ಪೇ ಮಾಡ್ತಾರೆ. ಬಟ್ 0 to 40 euros ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಮಂತ್ಲಿ. ಜೊತೆಗೆ ಓಕೆ. ಗವರ್ಮೆಂಟ್ ಕೂಡ ಓನುಂಗ್ಸ್ ಪ್ರೇಮಿ ಅಂತ ಪೇ ಮಾಡ್ತಾರೆ ಅದಕ್ಕೆ ಇಯರ್ಲಿ. ಅಂಡ್ ನೀವು ಕೂಡ ಸೇವಿಂಗ್ಸ್ ಮಾಡ್ಕೊಳ್ತಾ ಹೋಗ್ಬೋದು ಮಂತ್ಲಿ ಇಷ್ಟ ಅಮೌಂಟ್ ಅಂತ. ಹ್ಮ್. ಈ ಒಂದು ಸೇವಿಂಗ್ಸ್ ನೀವು ಮನೆ ತಗೋಬೇಕಾದ್ರೆ ಆಕ್ಸಿಲರಿ ಕಾಸ್ಟ್ ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ಅಮೌಂಟ್ಗೆ ಹೆಲ್ಪ್ ಮಾಡುತ್ತೆ. ಓಕೆ. ಅಂಡ್ ಎಸ್, ಇದು ಲೋನ್ ತರಾನು ವರ್ಕ್ ಆಗುತ್ತೆ, ವೇರ್ 40% 60% ಅಂತ ಹೇಳ್ತೀವಿ. ಬಟ್ ಜಾಸ್ತಿ ಡೀಟೇಲ್ಸ್ ಬೇಕಿರೋರು ಯು ಕ್ಯಾನ್ ಜಸ್ಟ್ ಚೆಕ್ ವಿತ್ ಮೀ, ನಾನು ನಿಮಗೆ ಕರೆಕ್ಟ್ ಆಗಿ ಓಕೆ. ಎಕ್ಸ್ಪ್ಲನೇಷನ್ ಮಾಡ್ತೀನಿ ಹೌ ಇಟ್ ವರ್ಕ್ಸ್ ಅಂತ. ಬಟ್ ನಾನು ಹೇಳ್ತಿರೋದು, ಆಲ್ರೆಡಿ ಜರ್ಮನ್ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ. ನೀವು ಮನೆ ತಗೊಳ್ತೀರಾ ಅಂದ್ರೆ ಸೇವಿಂಗ್ಸ್ ಮಾಡಕ್ ಶುರು ಮಾಡಿ. ಮಿನಿಮಮ್ 2 to 3 years ಇಟ್ಕೊಂಡು ಸೇವಿಂಗ್ಸ್ ಮಾಡಕ್ ಶುರು ಮಾಡಿ, ದೆನ್ ನಿಮಗೆ ಈಸಿ ಆಗುತ್ತೆ ಅಂತ. ಏನು ಓಕೆ. ಅಂದ್ರೆ ಏನು ಆಸಿಲರಿ ಕಾಸ್ಟ್ ಅಮೌಂಟ್ ಇದೆಯೋ ಅದು. ಸುಮಾರು ಜನಕ್ಕೆ ನನ್ನ ಹತ್ರ ಆಲ್ರೆಡಿ ಇದೆ ಅನ್ನೋರು ಆಬ್ವಿಯಸ್ಲಿ ಡೈರೆಕ್ಟ್ ಆಗಿ ಹೋಗಿ ತಗೋಬಹುದು, ಪ್ರಾಬ್ಲಮ್ ಏನಿಲ್ಲ. ಬಟ್ ತುಂಬಾ ಜನಕ್ಕೆ ಇಲ್ಲ, ನಾನು ಸ್ವಲ್ಪ ನಾನು ಕಟ್ಟುವಂತ ಇಂಟ್ರೆಸ್ಟ್ ರೇಟ್ ಅಲ್ಲಿ ಉಳಿಸ್ಬೇಕು ಅಂತ ಆಸೆ ಇರುತ್ತೆ. ಆವಾಗ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಹೆಲ್ಪ್ ಆಗುತ್ತೆ ಅವರಿಗೆ ಟು ಗೆಟ್ ಓಕೆ. ವೆರಿ ಲೆಸ್ ಇಂಟ್ರೆಸ್ಟ್ ರೇಟ್. 0.95 ತನಕ ಇಂಟ್ರೆಸ್ಟ್ ರೇಟ್ ಕೂಡ ಸಿಗುತ್ತೆ. ಐ ಆಮ್ ಜಸ್ಟ್ ಟೆಲಿಂಗ್ ಯು ಹ್ಮ್. ಹೇಗೆ ವರ್ಕ್ ಆಗುತ್ತೆ. ದೆನ್ ನೀವು ಮನೆ ಎಲ್ಲ ತಗೊಂಡಾಯ್ತು, ಎಷ್ಟು ವರ್ಷ ಇರಬೇಕು ಅಥವಾ ಎಷ್ಟು ವರ್ಷಕ್ಕೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ಜರ್ಮನ್ ರಿಯಲ್ ಎಸ್ಟೇಟ್ ಈಸ್ ನಾಟ್ ವರ್ಕಿಂಗ್ ಲೈಕ್ ಇಂಡಿಯನ್ ರಿಯಲ್ ಎಸ್ಟೇಟ್. ಅಂದ್ರೆ ನೀವು ಓಕೆ. ಹೆಂಗ್ ಇವಾಗ ಬೆಂಗಳೂರಲ್ಲಿ 2 ವರ್ಷದ ಮುಂಚೆ ತಗೊಂಡಿರೋ ಸೈಟ್ ವ್ಯಾಲ್ಯೂ ಇವತ್ತು ಆಲ್ರೆಡಿ ಡಬಲ್ ಆಗಿರ್ಬೋದು, ಹೌದು. ಹೌದು. ಹೇಳಕ್ಕಾಗಲ್ಲ. ಬಟ್ ಅದೇ ಇದನ್ನ ನೀವು ಜರ್ಮನಿಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಇಟ್ ವುಡ್ ಬಿ ಲಿಟಲ್ ಡಿಫಿಕಲ್ಟ್. ಬಿಕಾಸ್ ಇಲ್ಲಿ ಗ್ರೋತ್ ಏನಿದೆ, ದೆರ್ ಈಸ್ ಗ್ರೋತ್ ಫಾರ್ ಶೋರ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಟ್ಸ್ ನಾಟ್ ಸೋ ಎಷ್ಟು ಸ್ಪೀಡಲ್ಲಿ ಆಗ್ತಾ ಇದೆಯೋ ಇಂಡಿಯಾದಲ್ಲಿ, ಆ ಮಟ್ಟಿಗೆ ಇಲ್ಲಿ ರಿಯಲ್ ಎಸ್ಟೇಟ್ ಸ್ಪೀಡ್ ಆಗಿ ವರ್ಕ್ ಆಗೋದಿಲ್ಲ. ಅಂಡ್ ಓಕೆ. ನೀವು ಬೇರೆಯವರಿಗೆ ಸೇಲ್ ಮಾಡಬೇಕು ಅಂದಾಗ್ಲೂ ಕೂಡ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಯು ನೀಡ್ ಟು ಕೀಪ್ ಇನ್ ಮೈಂಡ್ ವೆನ್ ಯು ಆರ್ ಸೆಲ್ಲಿಂಗ್ ಇಟ್. ಫಸ್ಟ್ ಆಫ್ ಆಲ್ ಪ್ರಾಪರ್ ಆಗಿ ತಗೊಳ್ಳೋರ್ನ ಹುಡುಕ್ಬೇಕಾಗತ್ತೆ, ಅವ್ರಿಗೆ ಬ್ಯಾಂಕ್ ಲೋನ್ ಹೌದು. ಕೊಡ್ತಿದ್ಯಾ ಹ್ಮ್. ಅಂಡ್ ಪೇಪರ್ ವರ್ಕ್ ಕರೆಕ್ಟ್ ಆಗಿ ಆಗ್ತಿದ್ಯಾ. ಅಂಡ್ ಎಸ್, ಸಿನ್ಸ್ ಯು ಆರ್ ಗೆಟಿಂಗ್ ಸೋ ಮಚ್ ಮನಿ ಯು ನೀಡ್ ಟು ಪೇ ಆಲ್ಸೋ ಟ್ಯಾಕ್ಸಸ್ ಟು ದಿ ಗವರ್ಮೆಂಟ್ ಇದರಲ್ಲಿ, ಹೌದು. ಅದನ್ನು ಕೂಡ ಅದ್ರಲ್ಲೂ ಮೈಂಡ್ ಅಲ್ಲಿ ಟ್ಯಾಕ್ಸ್. ಇಟ್ಕೊಬೇಕು. ತುಂಬಾ ಬೇಗ, ಮೇ ಬಿ ಇಫ್ ಯು ಆರ್ ನಾಟ್ ಶೋರ್ ನಾನು ನೆಕ್ಸ್ಟ್ 2 ಅಥವಾ 3 years ಅಲ್ಲೇ ವಾಪಸ್ ಹೋಗ್ಬೋದೇನೋ ಇಂಡಿಯಾಗೆ ಅಂತ ಅನ್ನೋರು, ಇಫ್ ಯು ಥಿಂಕ್ ಯು ಕ್ಯಾನ್ ಹ್ಯಾಂಡಲ್ ಆಲ್ ದೀಸ್ ಥಿಂಗ್ಸ್, ಅಂದ್ರೆ ಇಂಡಿಯಾಗೆ ಓಕೆ. ಹೋಗಕ್ ಮುಂಚೆ ಸೆಲ್ ಮಾಡಿ ಅದನ್ನೆಲ್ಲ ಪೇಪರ್ ವರ್ಕ್ ಕಂಪ್ಲೀಟ್ ಮಾಡಿ ಹೋಗ್ತೀನಿ ಅನ್ನೋ ಧೈರ್ಯ ಇರೋರು, ಯು ಕ್ಯಾನ್ ಗೋ ಅಹೆಡ್ ವಿತ್ ಇಟ್. ಅಥವಾ ಓಕೆ. ತುಂಬಾ ಜನ ಇನ್ನೂ ಏನ್ ಮಾಡ್ತಿದ್ದಾರೆ ಅಂದ್ರೆ ಪೂಜಾ, ದೇ ಆರ್ ಕೀಪಿಂಗ್ ದಿ ಪ್ರಾಪರ್ಟಿ ಇನ್ ದೇರ್ ನೇಮ್, ಬಟ್ ಅದನ್ನ ರೆಂಟ್ ಔಟ್ ಮಾಡ್ತಾ ಇದ್ದಾರೆ. ನಾನು ಅವಾಗ್ಲೇ ಓಕೆ. ಹೇಳ್ದಂಗೆ ವಿ ನೀವೇ ಆಲ್ಸೋ ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀರಲ್ಲ, ರೆಂಟ್ ಔಟ್ ಹೌದು, ಸರ್ವಿಸ್ ಕೂಡ ಇದೆ. ವಿ ಹ್ಯಾವ್ ಎ ಕೊಲಾಬ್ರೇಷನ್ ವಿತ್ ಅ ಕಂಪನಿ ವೇರ್ ಅವರು ರೆಂಟ್ ಔಟ್ ಮಾಡ್ಲಿಕ್ಕೂ ಹೆಲ್ಪ್ ಮಾಡ್ತಾರೆ. ಯು ಜಸ್ಟ್ ಹ್ಯಾವ್ ಟು ಪೇ ದೆಮ್ ಸಮ್ ಮನಿ, ಆಬ್ವಿಯಸ್ಲಿ ದೇ ಆರ್ ಓಕೆ. ಪ್ರೊವೈಡಿಂಗ್ ಹಾ. ದಿಸ್ ಸರ್ವಿಸ್. ಬಟ್ ಅವ್ರು ನಿಮಗೆ ಬಾಡಿಗೆ ಇಸ್ಕೊಳ್ಳೋದ್ರಿಂದ, ಅಂದ್ರೆ ಕ್ಲೈಂಟ್ ನ ಹುಡುಕಿ ಒಬ್ಬ ಬಾಡಿಗೆದಾರರು ಬಂದು ಅವ್ರದ್ದು ಪ್ರತಿ ತಿಂಗಳು ಬಾಡಿಗೆ ಇಸ್ಕೊಳ್ಳೋದ್ರಿಂದ ಹಿಡಿದು ಮೇಂಟೆನೆನ್ಸ್ ಪ್ರತಿಯೊಂದು ಅವರೇ ಮಾಡ್ತಾರೆ. ಸೊ ಯು ಕ್ಯಾನ್ ಬಿ ಟೆನ್ಷನ್ ಫ್ರೀ. ಇದೊಂದು ಹೌದು. ಆಪ್ಷನ್ ಕೂಡ ಇದೆ, ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ಸುಮಾರು ಜನ ಇಂಡಿಯಾಗೆ ಹೋಗು ಕೂಡ ಈ ಮನೆನ ಮೇಂಟೈನ್ ಮಾಡ್ತಿದ್ದಾರೆ. ಇದು ಅಥವಾ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಅಲ್ಲ. ಸೊ ಇಂಡಿಯಾಗ್ ಕರೆಕ್ಟ್, ಮೂವ್ ಆದ್ರೂ ನಾನು ಇಲ್ಲಿ ಟೆನ್ಷನ್ ಫ್ರೀ ಆಗಿ ಇಲ್ಲೂ ಪ್ರಾಫಿಟ್ ನಾನು ಹೌದು, ತಗೋಬಹುದು, ಸೊ ಇನ್ವೆಸ್ಟ್ ಮಾಡಿದ್ಮೇಲೆ. ತಗೋಬಹುದು. ಎಸ್, ಹೌದು. ಆವಾಗ ಇಲ್ಲಿ ಟ್ಯಾಕ್ಸಸ್ ಕೂಡ ಫೈಲ್ ಮಾಡಬೇಕು. ಜಸ್ಟ್ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ಜರ್ಮನ್ ಹೌದು. ಟ್ಯಾಕ್ಸಸ್ ಫೈಲ್ ಮಾಡಿ ಯು ಜಸ್ಟ್ ಹ್ಯಾವ್ ಟು ಶೋ ದಟ್ ನೀವು ಎಷ್ಟು ಅರ್ನ್ ಮಾಡ್ತಿದ್ದೀರಾ ಇಯರ್ಲಿ, ಅಂಡ್ ಅದ್ರ ಪ್ರಕಾರ ಟ್ಯಾಕ್ಸಸ್ ಇರುತ್ತೆ. ಅಂಡ್ ಓಕೆ. ಎಸ್, ಇನ್ ಕೆಲವರು ಇಲ್ಲೇ ಇತ್ಕೊಂಡು ಪ್ರಾಪರ್ಟಿ ತಗೊಂಡು ಅದನ್ನ ಬೇರೆಯವ್ರಿಗೆ ರೆಂಟ್ ಔಟ್ ಮಾಡ್ತಿದ್ದಾರೆ. ಓಕೆ. ಬಿಕಾಸ್ ಆಬ್ವಿಯಸ್ಲಿ ಎಲ್ರಿಗೂ, ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಯು ಕ್ಯಾನ್ ಸೇವ್ ಆನ್ ದಿ ಇಂಟ್ರೆಸ್ಟ್ ರೇಟ್ ಯು ಆರ್ ಪೇಯಿಂಗ್ ಟು ದಿ ಬ್ಯಾಂಕ್ ವೆನ್ ಯು ರೆಂಟ್ ಔಟ್ ಎ ಪ್ರಾಪರ್ಟಿ. ದಿಸ್ ಓಕೆ. ಇಸ್ ಆಲ್ಸೋ ಒನ್ ಮೋರ್ ಆಪ್ಷನ್. ಯಾರಾದ್ರೂ ಓಕೆ ನಂಗೆ ತಗೊಳಕ್ ಇಷ್ಟ ಇದೆ ಬಟ್ ನಾನೋಗಲ್ಲಿರಲ್ಲ, ಬೇರೆಯವ್ರಿಗೆ ಬಾಡಿಗೆ ಕೊಡ್ತೀನಿ ಅನ್ನೋರು ಕೂಡ ಈ ಸರ್ವಿಸಸ್ನ ಯೂಸ್ ಮಾಡ್ಕೊಬಹುದು. ದಿಸ್ ಓಕೆ. ಆಲ್ಸೋ ಪಾಸಿಬಲ್. ಎಸ್, ಯು ಕ್ಯಾನ್ ಸೇವ್ ಸಮ್ ಟ್ಯಾಕ್ಸಸ್, ಬಟ್ ಎಷ್ಟು ಸೇವ್ ಆಗುತ್ತೆ, ಹೆಂಗ್ ಸೇವ್ ಆಗುತ್ತೆ ಅನ್ನೋದೆಲ್ಲ ಆಬ್ವಿಯಸ್ಲಿ ಅದು ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ್ಲೇ ನಮಗೂ ಕೂಡ ಗೊತ್ತಾಗೋದು. ಓಕೆ. ಸೊ ನೀವು ಅವಾಗ್ಲಿಂದ ಟ್ಯಾಕ್ಸಸ್ ಬಗ್ಗೆ ತುಂಬಾ ಹೇಳ್ತಾ ಇದ್ದೀರಾ. ಸೊ ಇನ್ನೊಂದು ಕ್ವೆಶನ್ ಅಂದ್ರೆ, ಇವಾಗ ಮದ್ವೆ ಆದ್ಮೇಲೆ ಸೊ ಟ್ಯಾಕ್ಸ್ ಇಬ್ರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾರೆ ಅಂದ್ರೆ ಟ್ಯಾಕ್ಸ್ ಕ್ಲಾಸ್ ಚೇಂಜ್ ಆಗುತ್ತೆ. ಸೊ ಯಾವ ಟ್ಯಾಕ್ಸ್ ಕ್ಲಾಸ್ ಅಲ್ಲಿ ಇರ್ಬೇಕು, ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ವರ್ಕಿಂಗ್ ಅಂತ ಅಂದ್ರೆ? ಯಾ
ಎರಡು ಆಪ್ಷನ್ ಇದೆ ಜರ್ಮನಿಲಿ ಮದ್ವೆ ಆಗಿರೋರಿಗೆ. ಒಂದು 3 and 5, ಇನ್ನೊಂದು 4 and 4. ತ್ರೀ ಓಕೆ. ಅಂಡ್ ಫೈವ್ ಯಾವಾಗ ಹೋಗಿ ಅಂತ ಹೇಳ್ತೀನಿ ಅಂತಂದ್ರೆ, ಯಾವಾಗ ಹಸ್ಬೆಂಡ್ ಅಥವಾ ವೈಫ್ ಈಸ್ ಅರ್ನಿಂಗ್ ಮೋರ್ ದೆನ್ ದಿ ಅದರ್ ಸ್ಪೌಸ್. ಓಕೆ. ಇವಾಗ ಒಬ್ರಿಗೆ €90,000 ಬರ್ತಿದೆ, ಇನ್ನೊಬ್ರಿಗೆ €60,000 ಬರ್ತಿದೆ ಅಂದಾಗ 3 and 5 ವುಡ್ ಬಿ ಬೆಟರ್. ತ್ರೀಗೆ ಓಕೆ. ಯಾರು ಹೋಗ್ಬೇಕು ಅಂದ್ರೆ 90,000 ಯಾರು ಅರ್ನ್ ಮಾಡ್ತಾ ಇದಾರೋ ಅವ್ರು ತ್ರೀಗೆ ಹೋದ್ರೆ ಬೆಟರ್. ಹ್ಮ್. 5ಗೆ 60,000 ಅರ್ನ್ ಮಾಡ್ತಿರೋರು ಹೋಗ್ಬೇಕು. ಓಕೆ. ದೆನ್ ಇನ್ನೊಂದು ಆಪ್ಷನ್ 4 and 4 ಯಾವಾಗ ಹೋಗ್ಬೇಕು ಅಂದ್ರೆ, ಇಫ್ ಬೋತ್ ಆರ್ ಅರ್ನಿಂಗ್ ಆಲ್ಮೋಸ್ಟ್ ಸಿಮಿಲರ್ ಅಮೌಂಟ್ಸ್, ಲೈಕ್ ಹಸ್ಬೆಂಡ್ ಬಂದು €75,000 ಅಂಡ್ ವೈಫ್ ಬಂದು 72, 73 ಅರ್ನ್ ಮಾಡ್ತಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಇರೋದ್ರಿಂದ ಅವಾಗ 4 and 4ನ ಪ್ರಿಫರ್ ಮಾಡೋದು ಒಳ್ಳೇದಾಗತ್ತೆ. ಓಕೆ. ಸೊ ನನ್ಗೆ ಮತ್ತೆ ಮಗು ಆದ್ರೆ, ಈಗ ಒಂದ್ ಮಗು ಇದ್ರೆ ಅಥವಾ ಎರಡ್ ಮಗು ಇದ್ರೆ ಅವಾಗ ನನ್ ಟ್ಯಾಕ್ಸ್ ಅಲ್ಲಿ ಏನಾದ್ರು ಬೆನಿಫಿಟ್ ಸಿಗುತ್ತಾ ಜರ್ಮನಿಯಲ್ಲಿ? ಆ, ಆ, ಮಗು ಆದ್ರೆ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಕಿಂಡರ್ ಗೈಲ್ಡ್ ಅಂತ ಕೊಡ್ತಾರೆ. ಅದು ಹೌದು. ಟ್ಯಾಕ್ಸಸ್ ಅಲ್ಲ, ನೀವು ಕಟ್ಟೋ ಟ್ಯಾಕ್ಸಸ್ ನ ಸ್ವಲ್ಪ ಕಮ್ಮಿ ಮಾಡಿ ಐದರ್ ಒನ್ ಪೇರೆಂಟ್ ಓಕೆ. ತಗೊಬಹುದು ಅದನ್ನ. ಹ್ಮ್. ಇಟ್ ಡಿಪೆಂಡ್ಸ್, ಫಾದರ್ ತಗೊಳ್ತಾರ ಅಥವಾ ಮದರ್ ತಗೊಳ್ತಾರ ಅಂತ. ಹ್ಮ್. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಪ್ರಕಾರ ಮಂತ್ಲಿ ಇವಾಗ ಸದ್ಯಕ್ಕೆ 1 ಕಿಡ್ಗೆ €255ನ ಪೇ ಮಾಡ್ತಾರೆ. ಓಕೆ. ಓಕೆ. ಯಾ, ಸೊ ಬಟ್ ಟ್ಯಾಕ್ಸ್ ಕ್ಲಾಸ್ ನಾನು ಅವಾಗಲೇ ಹೇಳ್ದಂಗೆ ನಿಮ್ ಸ್ಯಾಲ್ರಿ ಡಿಪೆಂಡ್ ಆಗೋ ತರ ನೀವು ಚೂಸ್ ಮಾಡ್ಕೊಳ್ಳಿ ಟ್ಯಾಕ್ಸ್ ಕ್ಲಾಸಸ್ನ. ಓಕೆ. ಬಿಕಾಸ್ ಟ್ಯಾಕ್ಸ್ ಕ್ಲಾಸ್ 3 ಅಲ್ಲಿ ಯು ಪೇ ಎ ಲಿಟಲ್ ಲೆಸ್ ಟ್ಯಾಕ್ಸಸ್, ಟ್ಯಾಕ್ಸ್ ಓಕೆ. ಕ್ಲಾಸ್ 5 ಅಲ್ಲಿ ಯು ಪೇ ಎ ಲಿಟಲ್ ಹೈಯರ್ ಟ್ಯಾಕ್ಸಸ್, ಹ್ಮ್. ಬಟ್ 4 ಅಲ್ಲಿ ಯು ಪೇ ಆಲ್ಮೋಸ್ಟ್ ಈಕ್ವಲ್ ಟ್ಯಾಕ್ಸಸ್ ಸೇಮ್. ಬೋತ್ ಆಫ್. ಓಕೆ. ಸೊ ಏನ್ ಕಾಮನ್ ಮಿಸ್ಟೇಕ್ಸ್ ನಮ್ ಇಂಡಿಯನ್ಸ್ ಇಲ್ಲಿ ಬಂದ್ಮೇಲೆ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಮಾಡ್ತಾರೆ ಅನ್ಸುತ್ತೆ ನಿಮ್ಗೆ? ಎಷ್ಟೊಂದ್ ಜನಕ್ಕೆ ಬೆನಿಫಿಟ್ ಗೊತ್ತಿದ್ರು ಎವ್ರಿ ಇಯರ್ ಡಿಕ್ಲೇರ್ ಮಾಡಲ್ಲ. ಸೊ ಇದೊಂದು ಕಾಮನ್ ಮಿಸ್ಟೇಕ್ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಅನ್ಸದ್ ಮಟ್ಟಿಗೆ ಯಾವ ಮಿಸ್ಟೇಕ್ಸ್ ತುಂಬಾ ಮಾಡ್ತಾರೆ ಇಂಡಿಯನ್ಸ್ ಅಲ್ಲಿ? ಯಾ, ಫಸ್ಟ್ ಆಫ್ ಆಲ್ ಏನಂದ್ರೆ ಟ್ಯಾಕ್ಸ್ ಯಾಕೆ ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಮಂತ್ಲಿ ಪೆನ್ಷನ್ ಅಂತ ಪೇ ಮಾಡ್ತೀವಿ, ಹ್ಮ್. ಪಬ್ಲಿಕ್ ಪೆನ್ಷನ್ ಹೌದು. ಅಂತ, ಕರೆಕ್ಟ್ ಹೌದು. ಅಲ್ವಾ? ಬಟ್ ಪಬ್ಲಿಕ್ ಪೆನ್ಷನ್ನ ಯೂಶಲಿ 67 ಇಯರ್ಸ್ ಆದ್ಮೇಲೆ ಮಂತ್ಲಿ ಲೈಫ್ ಲಾಂಗ್ ತನಕ ಪೇ ಮಾಡ್ತೀವಿ ಅಂತಾನೆ ಅವ್ರು ಹೇಳೋದು. ಆದ್ರೆ ಅವ್ರು ಹೆಂಗ್ ನಿಮಗೆ ಪೇ ಮಾಡ್ತಾರೆ? ನೀವು ಎಷ್ಟು ವರ್ಷ ಕೆಲಸ ಮಾಡಿದೀರಾ, ಹ್ಮ್. ಎಷ್ಟು ಕಟ್ಟಿದೀರಾ, ಆ ಒಂದು ಫಾರ್ಮುಲಾ ಏನಿದೆಯಲ್ಲ ಪೆನ್ಷನ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡೋದು, ಅದಕ್ಕೆ ನೀವು ಎವ್ರಿ ಇಯರ್ ಟ್ಯಾಕ್ಸ್ ಫೈಲ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆ. ಬಿಕಾಸ್ ನೀವು ಒಂದೊಂದು ವರ್ಷ ಟ್ಯಾಕ್ಸ್ ಫೈಲ್ ಮಾಡಿದಾಗ್ಲೂ ನಿಮಗೆ ಒಂದೊಂದು ಪಾಯಿಂಟ್ ಸಿಗ್ತಾ ಹೋಗುತ್ತೆ. ಹ್ಮ್. ಅಂಡ್ ಈ ಓಕೆ. ಪಾಯಿಂಟ್ ಬೇಸಿಸ್ ಮೇಲೆ ನಿಮ್ಮ ಪೆನ್ಷನ್ ಅಮೌಂಟ್ ಡಿಸೈಡ್ ಆಗುತ್ತೆ. ಸೊ ಐ ವುಡ್ ಸೇ ಪ್ಲೀಸ್ ಪ್ರತಿ ವರ್ಷ ಟ್ಯಾಕ್ಸ್ ಫೈಲಿಂಗ್ ಮಾಡಿ, ಮಿಸ್ ಮಾಡಬೇಡಿ. ನಾನೇ ಸುಮಾರು ಜನ ನನ್ನ ಕ್ಲೈಂಟ್ಸ್ ಹತ್ರ ಕೇಳಿದ್ದೀನಿ, 10-12 ವರ್ಷದಿಂದ ಇರ್ತಾರೆ ಬಟ್ ಒಂದ್ಸರಿನೂ ಟ್ಯಾಕ್ಸ್ ಫೈಲ್ ಮಾಡಿಲ್ಲ. ವಿಚ್ ಇಸ್ ಓಕೆ. ನಾಟ್ ಎ ಗುಡ್ ಥಿಂಗ್. ಯಾಕೆಂದ್ರೆ ನೀವು ಪೆನ್ಷನ್ ಕಟ್ತಾ ಇದ್ದೀರಾ ಆಲ್ರೆಡಿ, ಯುವರ್ ಹೌದು. ಹೌದು. ಹಾ. ದಿ ಗವರ್ಮೆಂಟ್, ದೆನ್ ನಿಮಗೂ ಕೂಡ ಅದ್ರ ಹೆಲ್ಪ್ ಲೇಟರ್ ಸಿಗಬೇಕು ಅಂತಂದಾಗ ಈ ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ. ಅಂಡ್ ನೀವು ತಕ್ಷಣ ಟ್ಯಾಕ್ಸ್ ಫೈಲ್ ಮಾಡಬೇಕಾ? ಇಲ್ಲ, ಜರ್ಮನಿಲಿ 4 ವರ್ಷದ ತನಕ ನಿಮಗೆ ಆಪ್ಷನ್ ಇದೆ ದಟ್ 4 ವರ್ಷದ ತನಕ ತಡೆದು ಒಂದೇ ಸಲ 4 ವರ್ಷದೂ ಮಾಡ್ಬೋದು. ದಟ್ ಮೀನ್ಸ್ ಓಕೆ. 2025 ಅಲ್ಲಿ ನೀವು 1, 2, 3, 4 4 ವರ್ಷ ಮಾಡ್ಬೋದು. ಹ್ಮ್. ಬಟ್ ಟ್ವೆಂಟಿ ಓಕೆ. ಟ್ವೆಂಟಿ ಮಾಡೋದು ಸಾಧ್ಯ ಇಲ್ಲ. ಓಕೆ. ಹಾ. ಅದನ್ನ ಲಾಸ್ಟ್ ಇಯರೇ ಮಾಡಿರ್ಬೇಕಿತ್ತು. ಸೊ ಹ್ಮ್. ಹಂಗಾಗಿ 4 ಇಯರ್ಸ್ ತನಕ ಯು ಕ್ಯಾನ್ ಕೀಪ್ ಇಟ್ ಲೈಕ್ ದಟ್ ವಿತೌಟ್ ಫೈಲಿಂಗ್. ಬಟ್ ಓಕೆ. ಅದಾದ್ಮೇಲೆ ದಯವಿಟ್ಟು ಫೈಲ್ ಮಾಡಿ. ಆಸ್ ಐ ಸೆಡ್, ಈ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ನಿಮ್ ಪೆನ್ಷನ್ ಕ್ಯಾಲ್ಕುಲೇಷನ್ಗೆ. ಹ್ಮ್. ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಕೊಟ್ರಿ, ಏನಕ್ಕೆ ನಾವು ಎವ್ರಿ ಇಯರ್ ಡಿಕ್ಲೇರ್ ಮಾಡ್ಬೇಕು ಅಂತ. ಬಿಕಾಸ್ ನಾನ್ ಕೇಳಿರೋ ಮಟ್ಟಿಗೆ ಕೆಲವರು ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ಬೋದು, ಸೊ ಜರ್ಮನ್ ಅಲ್ಲಿ ಇರುತ್ತೆ ಟ್ಯಾಕ್ಸ್ ಫೈಲಿಂಗ್ ಮಾಡ್ಬೇಕಾದ್ರೆ. ಸೊ ಹಂಗಾಗಿ ಏನಕ್ಕೆ ತಲೆನೋವು ಅಂತ ಎಷ್ಟೊಂದ್ ಜನ ಮಾಡಲ್ಲ. ಸೊ ಬಟ್ ಈ ತರ ಕರೆಕ್ಟ್. ಬೆನಿಫಿಟ್ಸ್ ಎಲ್ಲ ಇದೆ ಅಂದ್ರೆ, ಸೊ ಡೆಫಿನೆಟ್ಲಿ ಎಲ್ಲರೂ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ ಅನ್ಸುತ್ತೆ. ಯಾ, ಸೊ ಅಂಡ್ ಕೊನೆ ಇವನ್ ನಿಮ್ಗೆ ಸಾರಿ ಸಾರಿ ಜಸ್ಟ್ ಸಾರಿ, ಯು ಕ್ಯಾನ್ ಕಂಟಿನ್ಯೂ ಹೇಳಿ. ಏನಂದ್ರೆ ನೀವು ಟ್ಯಾಕ್ಸ್ ಫೈಲ್ ಮಾಡಿದಾಗ ಸುಮಾರು ಜನಕ್ಕೆ ಸುಮಾರು ದುಡ್ಡು ವಾಪಸ್ ಬರೋದು ಕೂಡ ಇರುತ್ತೆ ಅವ್ರ ಕಡೆಯಿಂದ. ಹೌದು. ಅದನ್ನ ಮಿಸ್ ಔಟ್ ಮಾಡ್ಕೊಳ್ತೀರಾ. ಅಂಡ್ ತುಂಬಾ ಜನ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿದ್ದೀರಾ, ಬಟ್ ಆ ಇನ್ವೆಸ್ಟ್ಮೆಂಟ್ ಇಂದ ಟ್ಯಾಕ್ಸ್ ರಿಟರ್ನ್ಸ್ ಪಾಸಿಬಲ್ ಇದೆ ಅಂತಾನೆ ಗೊತ್ತಿಲ್ಲ. ಸೊ ಓಕೆ. ಅದೆಲ್ಲದನ್ನು ತಿಳ್ಕೊಳ್ಳಿ. ಅಂಡ್ ಎಸ್, ನಮ್ ಟೀಮ್ ಅವರು ವಿ ಆರ್ ಹೆಲ್ಪಿಂಗ್ ಇನ್ ಫೈಲಿಂಗ್ ಯುವರ್ ಟ್ಯಾಕ್ಸಸ್. ಬಟ್ ಓಕೆ. ನಾವು ಅದನ್ನ ಸದ್ಯಕ್ಕೆ ನಮ್ಮ ಕ್ಲೈಂಟ್ಸ್ಗೆ ಮಾತ್ರ ರಿಸ್ಟ್ರಿಕ್ಟ್ ಮಾಡಿಟ್ಟಿದ್ವಿ ಬಿಕಾಸ್ ಇಟ್ಸ್ ಓಕೆ. ಎ ಟಿಡಿಯಸ್ ಪ್ರಾಸೆಸ್. ಇಟ್ಸ್ ಹೌದು. ನಾಟ್ ಹೌದು. ಈಸಿ. ಡಾಕ್ಯುಮೆಂಟೇಶನ್ ತುಂಬಾ ಬೇಕಾಗುತ್ತೆ. ಡಾಕ್ಯುಮೆಂಟೇಶನ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಯಾ, ಚೆಕ್ ಲಿಸ್ಟ್ ಕೂಡ ಇದೆ ವೇರ್ ಸುಮಾರು ಜನಕ್ಕೆ ಗೊತ್ತಿಲ್ಲ ನಾನು ಇದನ್ನು ಫೈಲ್ ಮಾಡ್ಬೋದು ಅಂತ. ಫಾರ್ ಓಕೆ. ಎಕ್ಸಾಂಪಲ್ ಹೇಳ್ತೀನಿ, ನೀವು ಇನ್ಶೂರೆನ್ಸಸ್ಗೆ ಅಮೌಂಟ್ ಕಟ್ತಾ ಇರ್ತೀರಾ ಮಂತ್ಲಿ ಅಲ್ವಾ? ಇವಾಗ ಹೌದು. ಲೀಗಲ್ ಇರ್ಬೋದು, ಲಯಬಿಲಿಟಿ ಅಥವಾ ಹೌಸ್ ರಾತ್. ಹ್ಮ್. ನೀವು 1 ವರ್ಷ ಆಗು ನೀವೇನು ಕ್ಲೇಮ್ ಮಾಡಿಲ್ಲ ಇನ್ಶೂರೆನ್ಸಸ್ ಇಂದ ಅಂದ್ರೆ ಟ್ಯಾಕ್ಸ್ ಫೈಲಿಂಗ್ ಅಲ್ಲಿ ಇದನ್ನ ಆಡ್ ಮಾಡ್ಬೋದು. ಓಕೆ. ಹಾ. ಪ್ರತಿ ವರ್ಷ ಹೌದು. ನೀವು ಹಾ. ಎಷ್ಟು ಅಮೌಂಟ್ ಕಟ್ಟಿದಿರೋ ಅಷ್ಟು ಅಮೌಂಟ್ನು.
ಐ ಆಮ್ ನಾಟ್ ಸೇಯಿಂಗ್ ಓಕೆ. ನಿಮ್ಗೆಲ್ಲ ವಾಪಸ್ ಬರುತ್ತೆ, ಅಟ್ಲೀಸ್ಟ್ 30 to 40% ಸಮ್ ಪರ್ಸೆಂಟೇಜ್ ಅಮೌಂಟ್ ಯು ನನಗೆ ಗೆಟ್ ವಾಪಸ್ ಇಟ್ ಬ್ಯಾಕ್. ಬರುತ್ತೆ. ಓಕೆ. ಸೊ ವೈ ನಾಟ್? ಹೌದು, ಹಂಗಾಗಿ ಈ ಈಗ ತರ ದುಡ್ಡು ಬರ್ತಿದೆ ಅಂದ್ರೆ ಸಾಕಷ್ಟು. ಯಾಕೆ ಬಿಡ್ಬೇಕು ಹೇಳಿ. ಕರೆಕ್ಟ್ ಕರೆಕ್ಟ್. ಸೊ ಹಂಗಾಗಿ ಯಾ ನಾವು ಹೆಲ್ಪ್ ಮಾಡ್ತೀವಿ. ಅಂಡ್ ಮೋಸ್ಟ್ಲಿ ನಾನು ಜಸ್ಟ್ ಅದನ್ನು ಹೇಳ್ಬಿಡ್ತೀನಿ, ಒಂದು ವೆಬಿನಾರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ನಮ್ಮ ಟೀಮ್ ಅವರು. ಓಕೆ. ನಾವ್ ಇದ್ರಲ್ಲಿ ಥಿಂಕ್ ಮಾಡಿರೋದು ಏನಂದ್ರೆ, ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ, ಅಥವಾ ಏನೇನ್ ಓಕೆ. ಟ್ಯಾಕ್ಸ್ ಫೈಲ್ ಮಾಡ್ಬೋದು ಅಂತ. ಇಂಟ್ರೆಸ್ಟ್ ಇರೋರೆಲ್ಲ ವೆಬಿನಾರ್ ಕೂಡ ಅಟೆಂಡ್ ಮಾಡ್ಬೋದು. ಅಂಡ್ ಇಫ್ ಯು ವಾಂಟ್ ಟು, ಅಂದ್ರೆ ನಿಮಗೆ ನಿಜವಾಗ್ಲೂ ಟ್ಯಾಕ್ಸ್ ಫೈಲಿಂಗ್ ಮಾಡಕ್ ಇಂಟ್ರೆಸ್ಟ್ ಇದ್ದು ನಿಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ, ಪ್ಲೀಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ವಿ ವಿಲ್ ಹೆಲ್ಪ್ ಯು. ಓಕೆ. ಶೋರ್ ಶೋರ್, ಥ್ಯಾಂಕ್ ಯು. ಬಿಕಾಸ್ ತುಂಬಾ ಕಮ್ಮಿ ಸಮಯ ಇರೋದ್ರಿಂದ ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಕ್ ಆಗಿಲ್ಲ. ಸೊ ನಿಮ್ ವೆಬಿನಾರ್ ಅಟೆಂಡ್ ಆದ್ರೆ ಬೇರೆ ಇನ್ಫಾರ್ಮೇಶನ್ ಬೇಕು, ಗೊತ್ತಾಗ್ಬೇಕು ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಅಂದ್ರೆ ಡೆಫಿನೆಟ್ಲಿ ಎಲ್ಲರೂ ವೆಬಿನಾರ್ ಜಾಯ್ನ್ ಆಗ್ಬೋದು. ನಮ್ಮ ನೆಕ್ಸ್ಟ್ ನವೆಂಬರ್ ಅಲ್ಲಿ ನಮ್ದು ಕನ್ನಡ ರಾಜ್ಯೋತ್ಸವ ಇವೆಂಟ್ ಬರ್ತಾ ಇದೆ, November 15th. ಪ್ಲೀಸ್ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಬನ್ನಿ. ಸೊ ಮೀಟ್ ಆಗೋಣ. ಎಷ್ಟೊಂದ್ ಜನಕ್ಕೆ ಏನಾದ್ರು ಡೌಟ್ಸ್ ಇದ್ರೆ ಫೇಸ್ ಟು ಫೇಸ್ ಮೀಟ್ ಮಾಡಿ ನಾವು ಅವ್ರ ಡೌಟ್ಸ್ ಕೂಡ ಕ್ಲಾರಿಫೈ ಮಾಡಬಹುದು. ಥ್ಯಾಂಕ್ ಯು ತೇಜಸ್ವಿನಿ ಅವರೇ. ಯಾ, ನಾವೆಲ್ಲರೂ ಬರ್ತಾ ಇದೀವಿ ಪೂಜಾ, ವಿತ್ ಅವರ್ ಓಕೆ. ಟೀಮ್. ಸೊ ಅಲ್ಲೂ ಮೀಟ್ ಆಗೋಣ. ಅಂಡ್ ಥ್ಯಾಂಕ್ ಯು ಸೋ ಶೋರ್. ಮಚ್ ಅಗೇನ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು.